ಅಯ್ಯೋ ಅಯ್ಯೋ, ಆ ಹೆಂಗಸ್ರುಗಳ್ದು ಬಾಯ ಬೊಂಬಾಯ. ಅಲ್ಲ, ನನ್ ಮಗ ಅದ್ ಏನ್ ಮಾಡಬಾರ್ದಂತ ತಪ್ಪು ಮಾಡ್ಬಿಟ್ಟ ಅಂತ ಹಾಕಿ ಕಿರ್ಚಾಡ್ತಾ ಇದ್ರು. ಛೇ, ನಮ್ ಚಾರುಗಾದ್ರೂ ಬುದ್ಧಿ ಬಿಡವಾ? ಆ ಹೆಂಗಸ್ರೆಲ್ಲ ಜಯಂತನ್ಗೆ ಧಿಕ್ಕಾರ, ಜಯಂತ ಡೌನ್ ಡೌನ್ ಅಂತ ಕೂಗ್ತಿದ್ದಾಗ ನನ್ನ ಕರುಳು ಚುರ್ರು ಅಂತಿತ್ತು. ಟಿವಿನಲ್ಲಿ ಹೀಗೆ ಅಂತ ನ್ಯೂಸ್ ಬರುವಾಗ ನನ್ನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೆ. ಆದ್ರೆ ಇವತ್ತು ನಮ್ಮನೆ ಎದುರುಗಡೆನೆ ಲೈವ್ ಆಗಿ ನೋಡ್ಬಿಟ್ಟೆ. ಪಾಪ ಪುಟ್ಟು, ದಿನ ಬೆಳಗಾಗೋದ್ರಲ್ಲಿ ಅವ್ನ ಲೈಫೇ ಚೇಂಜ್ ಆಗೋಯ್ತು. ಅಲ್ಲ ರೀ, ನೀವು ನನ್ನ ಜುಟ್ಟು ಹಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡು ಬೀದಿಗೆ ಬಿಸಾಕಿದ್ರಿ. ಆ ಸೂರ್ಯ ಮಳೆಯಲ್ಲಿ ನೆನ್ಕೊಂಡು ಚಳಿನಲ್ಲಿ ನಡ್ಕೊಂಡು ಕೂತಿದ್ದೆ. ನಾನೇನಾದ್ರೂ ಹೋಗಿ ಆ ಹೆಂಗಸ್ರನ್ನ ಕರ್ಕೊಂಡು ಬಂದು ನಿಮ್ಮಲ್ಲಿ ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ಸೋದನ್ನ ಹೇಳಿ? ಒಂದ್ ಲೆಕ್ಕದಲ್ಲಿ ಒಳ್ಳೇದೇ ಆಯ್ತು. ಚಾರು ಹಾಗೆ ಮಾಡಿದಕ್ಕೆ ಪುಟ್ಟು ಕೂಡ ತುಟಕ್ ಪಿಟಿಕಂದೆ ಅವಳನ್ನ ಒಪ್ಕೊಳ್ಳೋ ಹಾಗಾಯ್ತು. ಆ ದೊಡ್ಡ ಬ್ಯಾಗ್ ಕೂಡ ನನ್ನ ಹತ್ರನೇ ಉಳಿತು. ಸಾಕು ಮುಚ್ಚೆ ನೀನು ಬಾಯಿ. ಏನೋ ಸಾಧ್ಯ ಮಾಡಿರೋ ತರ ಮಾತಾಡ್ತೀಯ. ಆಗಿನ ಗಟ್ಟೆನ ಸಮರ್ಥಿಸ್ಕೋತಾ ಇದ್ಯಾ? ಸತ್ಯ, ಅಯ್ಯೋ ಈಗ ಆಯ್ತಲ್ಲಪ್ಪ ಅಂತ ಇನ್ನೊಂದ್ಸರಿ ಆಗಿದ್ದೆಲ್ಲ ಒಳ್ಳೇದೇ ಅಂತೀಯ. ಏನಾಗಿದೆ ನಿನ್ ತಲೆಗೆ? ಹೇಳಿ ಮುಂದಾಗೆ ನೀನ್ ಹೊಳಿ ಕಟ್ಕೊಂಡು ಕೂತಿದ್ಯಾ? ದೇವ್ರೆ, ನಾನು ಹೇಳೋದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀರಲ್ರಿ. ನಾನು ರೂಮ್ ಒಳಗಡೆ ಬರುವಾಗ ಹೇಗ್ ಬಂದೆ ಹೇಳಿ? ರೀ, ನಮ್ದು ದೊಡ್ಡ ಕುಟುಂಬ. 1000 ಕಣ್ಣುಗಳು ನಮ್ಮನ್ನ ಗಮನಿಸ್ತಾ ಇರತ್ತೆ. ಆ ಕಣ್ಣುಗಳ ಮುಂದೆ ಎಲ್ಲ ನಾವು ನಗ್ನಗ್ತಾ ಒಳಗಡೆ ಬರಕ್ಕಾಗಲ್ವಲ್ಲ. ಹೊರಗಡೆ ಹೆಂಗಸ್ರು ಕೂಗಾಡ್ತಿದ್ದು ಬೇರೆಯವ್ರ ಹೊಟ್ಟೆ ಹುಟ್ಟಿದ ಮಗನ ಬಗ್ಗೆ ಅಲ್ಲ, ನಮ್ಮ ಮಗನ ಬಗ್ಗೆ. ಇಳಿಸ್ಕೊಂಡು ಬೀಕ್ಕೊಂಡು ಬರ್ತಾ ಇದೆಯಲ್ಲ, ನಿಂದು ಒಂದು ಜನ್ಮನ. ಹೌದ್ರಿ, ನಂದು ಒಂದು ಜನ್ಮನೇ. ಇನ್ನು 100 ಜನ್ಮಕ್ಕಾಗೋಷ್ಟು ಮಾಡಿಟ್ರೇನೆ ನಮ್ ಜನ್ಮ ಸಾರ್ಥಕ ಆಗೋದು. ಅದಾದ್ರೂ ಗೊತ್ತಿದ್ಯಾ ನಿಮ್ಗೆ? ಏನೋ ದೊಡ್ಡ ಬ್ಯಾಗ್ ಉಳಿತು ಅಂದ್ಯಲ್ಲ, ಏನದು ಹೇಳು? ಬ್ಯಾಗ? ಯಾವ ಬ್ಯಾಗು? ನಾನು ಹಾಗಲ್ಲ. ನನ್ನ ತಲೆ ನೆಟ್ಟಿಗಿದೆ, ತಿರ್ಗಿಸ್ಬೇಡ. ಏನದು ಹೇಳು? ಓಹೋ, ಅದೇ ರೀ, ಮಗನ್ ಮದ್ವೆ ಅಂತ ಸೀರೆಗಳು, ಒಡವೆಗಳು ಇದನ್ನೆಲ್ಲ ತಗೊಂಡಿದ್ನಲ್ಲ, ಅದನ್ನೆಲ್ಲ ಒಂದು ದೊಡ್ಡ ಬ್ಯಾಗಲ್ಲಿ ಹಾಕಿ ಬೀರು ಒಳಗಡೆ ಇಟ್ಟಿದ್ದೆ. ಆ ಬ್ಯಾಗ್ ಬಗ್ಗೆ ಹೇಳ್ದೆ ಅಷ್ಟೇ. ನೀನೇನೋ ನಾಟಕ ಮಾಡ್ತಿದ್ಯಾ ಅಂತ ನಿನಗೆ ಅನ್ಸಲ್ವಾ? ರೀ, ನನಗೆ ನನ್ನ ಮಗನ ಭವಿಷ್ಯ ಅಷ್ಟೇ ಮುಖ್ಯ. ನಾಟಕನೂ ಅಲ್ಲ, ಸಿನಿಮಾನೂ ಅಲ್ಲ. ನಿನ್ನ ಮಗನ ಬದುಕು ಈ ಸ್ಥಿತಿಗೆ ಬಂತಲ್ಲ ಅಂತ ಯೋಚನೆ ಮಾಡು. ಒಂದು ಕ್ಷಣನಾರ ಒಂದು ನೆಮ್ಮದಿಯಾಗಿದ್ದಾನ? ಅವಾಗ್ಲೂ ಅಮ್ಮ ಅಮ್ಮ ಅಂತ ಓಡ್ ಬರ್ತಿದ್ದೋ, ಈಗ ಬರ್ತಾ ಇದ್ದಾನ? ಬದುಕತ್ತೆ ಬದುಕು. ಆ ಬದುಕನ್ನ ಸರಿ ಮಾಡೋದಕ್ಕೆ ನಾನು ಇಷ್ಟೆಲ್ಲ ಓಡಾಡ್ತಾರೆ. ಇನ್ನು ಹೆಚ್ಚಿಗೆ ಮಾತಾಡಿದ್ರು ನೋಡು. ಈ ಯಾಕೆ ಸುಮ್ಮನೆ ಕೂಗಾಡ್ತೀರಾ? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಮದ್ವೆ ಏನೋ ಅರ್ಧಕ್ಕೆ ನಿಂತೋಯ್ತು. ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗಲ್ಲ. ಒಂದು ಕಲ್ಲು ಶಿಲೆ ಆಗಬೇಕು ಅಂದ್ರೆ ಅದಕ್ಕೆ 1000 ಉಳಿಪೆಟ್ಟು ಬೀಳಬೇಕು. ಆ ಕೆಲಸನ ಚಾರು ಮಾಡ್ತಿದ್ದಾಳೆ. ಉಳಿಪೆಟ್ಟು ಬೀಳುವಾಗ ಬೆಂಕಿನೂ ಹತ್ಕೊಳುತ್ತೆ, ಅದು ನೆನಪಿರ್ಲಿ. ಅತ್ತೆ, ಅತ್ತೆ, ಏನ್ ನಡೀತಾ ಇದೆ ಇಲ್ಲಿ? ಅದು ಚಾರು, ಹೊರಗಡೆ ಹೆಂಗಸರು ಗಲಾಟೆ ಮಾಡ್ತಿದ್ರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ದೆ ಅಂತ ನಿಮ್ಮ ಮಾವ ನನ್ನ ಮೇಲೆ ರೇಗಾಡ್ತಿದ್ದಾರೆ. ನೀನೇ ಹೇಳಮ್ಮ, ನಂದೇನಿದೆ ತಪ್ಪು? ಮಾವ, ಅತ್ತೆ ಹೇಳ್ತಾ ಇರೋ ಸರಿಯಾಗೇ ಇದೆ. ಅತ್ತೆನೂ ಒಂದು ಹೆಣ್ಣು ತಾನೆ. ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣೆ ತಾನೇ ಅರ್ಥ ಮಾಡ್ಕೊಳಕ್ ಸಾಧ್ಯ. ಅದನ್ನೇ ಅತ್ತೆನೂ ಮಾಡಿದ್ದಾರೆ. ಇದಕ್ಕಿಂತ ಭಾಗ್ಯ ನನ್ಗಿನ್ನೇನಿದೆ ಹೇಳಿ? ಇಂಥ ಭಾಗ್ಯ ಕೋಟಿ ಕೊಟ್ಟರು ಸಿಗಲ್ಲ ಅಲ್ವಾ ಅತ್ತೆ? ಮಾವ, ನೀವೇನು ಯೋಚನೆ ಮಾಡಬೇಡಿ. ಒಂದು ಹೆಣ್ಮಗುಗೆ ಕಷ್ಟ ಅಂದ್ರೆ 1000 ಜನ ಅಲ್ಲ,
ಲಕ್ಷ ಜನ ಬರ್ತಾರೆ ಅನ್ನೋದಕ್ಕೆ ಇದೊಂದು ಸ್ಯಾಂಪಲ್ ಅಷ್ಟೇ. ಈ ಸೂಕ್ಷ್ಮ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನನಗೆ ಸವಾಲ್ ಹಾಕ್ತೀಯಾ? ನಿಮಗ್ ನಾನು ಸವಾಲ್ ಹಾಕಕ್ ಸಾಧ್ಯ ಅನ್ಕೊಂಡ್ರ? ನೀವು ನನ್ನ ಪ್ರೀತಿ ಮಾವ. ನಿನ್ನ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ನಾನು ನನ್ನ ಗಂಡನ ಸರಿದಾರಿಗೆ ತರಬೇಕು. ಅದೇ ನನ್ನ ಮೇನ್ ಇಂಟೆನ್ಷನ್ನು. ನಿಮ್ಮ ಮೇಲೆ ದ್ವೇಷಕ್ಕಾರೋ ಯಾವ ಯೋಚನೆನೂ ನನಗಿಲ್ಲ. ಸೊಸೆ ಅಂತ ಮನ್ಸಾರ ಒಪ್ಕೊಂಡ್ರೆ ಅಷ್ಟೇ ನನಗೆ ಸಾಕು. ನೀವೇನಂತೀರಾ ಅತ್ತೆ? ಹೇಳಿ, ಯಾಕೆ ಸುಮ್ಮನಾಗ್ಬಿಟ್ರಿ? ನಾನು ಇಲ್ಲಿಗೆ ಬರೋಕ್ ಮುಂಚೆ ಜೋರಾಗಿ ಮಾತು ಕೇಳಿಸ್ತಿತ್ತು. ಈಗ ಯಾಕೆ ಸುಮ್ಮನಾಗ್ಬಿಟ್ರಿ? ಹೇಳಿ. ನೀವೊಬ್ಬರೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ನನ್ನ ಕಷ್ಟನೆಲ್ಲ ನೀವೊಬ್ಬರೇ ತಿಳ್ಕೊಂಡಿರೋದು ಅಲ್ವಾ ಅತ್ತೆ? ಹೌದು. ನನ್ನ ಮಗ ಒಬ್ಬನ್ನ ಒಪ್ಪಿಸ್ಬಿಟ್ರೆ ಆಗ ಎಲ್ಲ ಸರಿ ಹೋದಂಗೆ. ಮದುವೆ, ಸಂಬಂಧ, ಭಾವನೆ ಅಂದರೆ ಏನು ಅಂತ ಅರ್ಥ ಗೊತ್ತಿಲ್ಲದವ್ರ ಹತ್ರ ನಾನು ಚರ್ಚೆ ಮಾಡಬೇಕಾ? ನಿಮ್ಮಿಂದ ನಾನು ಉಪದೇಶ ಕೇಳಬೇಕಾ? ಇನ್ನು ಏನೇನು ಕಾದಿದೆಯೋ ಏನೋ, ಏನೇನು ಅನುಭವಿಸ್ಬೇಕೋ ಏನೋ. ಯಾರು ಮನೆ ಮುಂದೆ ಗಲಾಟೆ ಮಾಡಕ್ಕೆ ಅಂತ ಬಂದು ಹೆಂಗಸ್ರನ್ನ ನೋಡಿ ಹೆದರ್ಕೊಳ್ಳೋದು ಅಲ್ಲದೆ, ಮನೆ ಒಳಗಿರೋ ಹೆಂಗಸ್ರನ್ನ ಕಂಡ್ರೇನೋ ಹೆದರಿಕೆ ಬರೋ ಹಾಗಾಗೋಯ್ತು. ಏನ್ ತಲೆ ಚಾರು ನಿಂದು? ಅತ್ತೆ, ನನ್ನ ತಲೆ ಯಾಕೋ ತುಂಬ ಸಿಡಿತಿದೆ. ಒಂದು ಗ್ಲಾಸ್ ಕಾಫಿ ಮಾಡಿಕೊಡ್ತೀರಾ? ಕಾಫಿನಾ? ನಾನಾ? ಹಾಂ. ಇಡೀ ರಾತ್ರಿ ಚಳಿ ನಡುತ್ತಾ ಕೂತಿದೆ ಅಲ್ವಾ, ಸುಸ್ತಾಗ್ಬಿಟ್ಟಿದೆ. ನನ್ನ ಸ್ವೀಟ್ ಅಷ್ಟೇ ಅಲ್ಲ, ಮಾಡಿಕೊಡಿ. ಸರಿ ಸರಿ. ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ. ಅಕ್ಷಿ ಅಂತ ಸೀನಿದ್ರೆ ಸಾಕು, ಮೀನಾಕ್ಷಿ ಓಡ್ ಬರ್ತಿರ್ಬೇಕು. ಆಗ ಆಡಿಸ್ತೀನಿ. ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಜಯಂತನ ತಲೆಗೆ ಕರೆಂಟ್ ಹೊಡಿಬೇಕು. ಆಗ ಮಾಡಿದ್ರೆ ನನ್ನ ಕೆಲಸ ಸುಲಭ ಆಗೋದು. ಮಾಡ್ತೀನಿ, ಮಾಡ್ತೀನಿ. ಏನಾಯ್ತು? ಯಾಕೋ ಒಂಥರ ಇದೆಯಾ? ಯಾಕೋ ಗೊತ್ತಿಲ್ಲ ಮೇಘ. ಯಾವ ಸಂದರ್ಭದಲ್ಲೂ ಯಾವತ್ತೂ ಇಷ್ಟು ಬೇಜಾರಾದವಳಲ್ಲ ನಾನು. ಆದ್ರೆ ಇತ್ತೀಚೆಗೆ ನನ್ನ ಲೈಫಲ್ಲಿ ಆಗ್ತಿರೋ ಘಟನೆಗಳು ನನ್ನ ಕಣ್ಮುಂದೆ ಬಂದು ನನ್ನನ್ನು ಗೇಲಿ ಮಾಡ್ದಂಗೆ ಅನ್ಸುತ್ತೆ. ಸಹಿಸ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ. ಮಯೂರಿ, ಮುಗ್ದು ಹೋಗಿದ್ದರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಟೈಮ್ ಅಲ್ಲ ಇದು. ನಾವೀಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಓದೋಣ, ಏನಾದರೂ ಸಾಧಿಸೋಣ. ನಮ್ಮ ಜೀವನ ಇನ್ನ ಮುಗ್ದಿಲ್ಲ ಕಣೆ. ನನಗೆ ಧೈರ್ಯ ತುಂಬಿದವಳು ನೀನು ಮಯೂರಿ. ನೋಡು, ನಾನಿವತ್ತು ಎಷ್ಟು ಮಾತಾಡ್ತಾ ಇದ್ದೀನಿ. ಇದೆಲ್ಲ ಸಾಧ್ಯ ಆಗಿರೋದು ನಿನ್ನಿಂದ. ನಾನಿಷ್ಟು ಸ್ಟ್ರಾಂಗ್ ಆಗಿರೋದಕ್ಕೂ ಕಾರಣ ನೀನೇ ಕಣೆ. ಅಂಥದ್ರಲ್ಲಿ ನೀನೇ ನೊಂದ್ಕೊಂಡ್ಬಿಟ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಮಯೂರಿ, ಒಂದು ನಿಮಿಷ. ನಾನು ನೋಡೋಕ್ಕೂ ಮಾತಾಡೋಕ್ಕೂ ಇಷ್ಟ ಇಲ್ವಾ ನಿಮಗೆ? ಮನಸ್ಸೇ ಕಳ್ಕೊಂಡ್ಮೇಲೆ ಯಾವ್ದ್ರ ಮೇಲೆ ಇಷ್ಟ ಇರುತ್ತೆ ಹೇಳು?
ಹಾಗಲ್ಲ ಮಯೂರಿ, ಪರಿಸ್ಥಿತಿನ ಅರ್ಥ ಮಾಡ್ಕೊ. ನಾನು ಬೇಕು ಅಂತ ಏನೂ ಮಾಡಲಿಲ್ಲ, ಏನೋ ಕೆಟ್ಟಗಳಿಗೆ. ದಯವಿಟ್ಟು ಇದನ್ನೆಲ್ಲ ಮರ್ತ್ಬಿಡು ಪ್ಲೀಸ್. ಮರ್ತು ಬಿಡ್ಬೇಕಾ? ಮರೆಯೋಕಿದೇನು ಮಕ್ಕಳ ಆಟನ ಅಥವಾ ಜಗಳನ? ನೀನೇನೋ ಮರ್ತು ಬಿಡ್ಬೋದು, ಆದ್ರೆ ನಾನು ಒಂದಲ್ಲ 2 ಸಲ ಅವಮಾನ ಅನುಭವಿಸಿದ್ದೀನಿ. ಮರ್ತು ಬಿಡು ಅಂತೀಯಲ್ಲ. ಹೇಳಿದ್ನಲ್ಲ ಮಯೂರಿ, ಅಮ್ಮ ಚಾರು ಮಾಡಿರೋ ಪ್ಲಾನಿಂದ ನನ್ನ ಮನಸ್ಸು ಕಣ್ಣು ಕುರುಡಾಯ್ತು. ಅದಕ್ಕೆ ನಿನ್ನ ಮೇಲೆ ಕೋಪ ಮಾಡಿಕೊಂಡೆ. ಸತ್ಯ ಗೊತ್ತಾದ್ಮೇಲೆ ಆ ಚಾರುನ್ ದೂರ ಮಾಡಲಿಲ್ವ ನಾನು? ಏನನ್ ದೂರ ಮಾಡಿದೆ? ಬಂದಿಲ್ವಾ ಅವಳೀಗ ನೀನ್ ಕಟ್ಬೇಕಾಗಿರೋ ತಾಳಿನ ಹಿಡ್ಕೊಂಡು? ಅವಳ ಪಾಡಿಗೆ ಅವಳು ಬಂದ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ತೀನ? ನಾನು ಪ್ರೀತಿಸ್ತಿರೋದು ನಿನ್ನನ್ನ ಮಯೂರಿ. ಸುಮ್ನಿರು ಜಯಂತ್, ಈ ಮಾತುಗಳನ್ನೆಲ್ಲ ಕೇಳಿ ಕೇಳಿ ಸಾಕಾಗೋಗಿದೆ. ಸ್ವಲ್ಪ ದಿನ ಚೆನ್ನಾಗಿರೋದು, ಆಮೇಲೆ ಯಾರೋ ಏನೋ ಅಂದ್ರು ಅಂತ ಬಂದು ಜಗಳ ಮಾಡೋದು, ಮತ್ತೆ ರಾಜಿ ಆಗೋದು, ಮದ್ವೆ ಆಗ್ತೀನಿ ಅಂದ್ಬಿಟ್ಟು ಕೈ ಕೊಡೋದು, ಇದೇ ಆಗೋಗಿದೆ. ನನ್ನಿಂದ ತಪ್ಪಾಗಿದೆ, ಅದಕ್ಕೆ ಪಶ್ಚಾತ್ತಾಪನೂ ಪಡ್ತಾ ಇದ್ದೀನಿ. ನೀನು ತಪ್ಪಿತ್ಕೊಳ್ಳೋಕ್ಕೆ ಒಂದೇ ಒಂದು ಅವಕಾಶ ಕೊಡು ಮಯೂರಿ. ಈ ರೀತಿ ಸಿಚುವೇಶನ್ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನೋಡು, ಮದ್ವೆ ನಿಂತು ಹೋಗಿರೋದಕ್ಕೆ ಚಾರು ಬೆಂಕಿ ಕರ್ಕೊಂಡು ಬಂದಿದ್ದಾಳೆ. ಆ ಬೆಂಕಿ ಇನ್ನೂ ಉರಿತಾನೆ ಇದೆ. ನಾವಿಲ್ಲಿ ಮಾತಾಡ್ತಿರೋದು ಅವಳ ಕಣ್ಣಿಗೆ ಏನಾದ್ರೂ ಬಿದ್ರೆ ಉರಿಯೋ ಬೆಂಕಿಗೆ ತುಪ್ಪ ಅಲ್ಲ ಪೆಟ್ರೋಲ್ ಸುರಿದಾಗುತ್ತೆ. ಪ್ಲೀಸ್ ಇಲ್ಲಿಂದ ಹೊರಟೋಗು. ಮಯೂರಿ. ಜಯಂತಣ್ಣ, ಮಯೂರಿ ಬೆನ್ ಹಿಂದೆ ಬಿದ್ದು ಅವಳನ್ನ ಬುಟ್ಟಿಗೆ ಹಾಕೊಳಕ್ ನೋಡ್ತಿದ್ಯಾ? ಇಲ್ಲಿ ತನಕ ಬಂದಿದ್ ಸಾಕು. ಇನ್ ಮುಂದೆ ಅವಳ ಹತ್ರ ಹೋಗೋದಲ್ಲ, ಅವಳ ನೆರಳು ಸೋಪಕ್ಕೂ ಬಿಡಲ್ಲ ನಾನು. ಅವಳು ನೀನು ನೋಡಿದ್ರೇನೆ ಅಸಹ್ಯ ಅನ್ನಿಸ್ಬೇಕು, ನೀನಿಂದ ದೂರ ಹೋಗ್ಬೇಕು. ಹಾಗೆ ಮಾಡ್ತೀನಿ. ತಲೆ ಬಿಸಿ ಅಂತೆ ತಲೆ ಬಿಸಿ. ಮನೇಲಿರೋ ತಲೆನೆಲ್ಲ ಕೆಂಡದಾಗಿ ಬಿಸಿ ಮಾಡಿ ಈಗ ಇವಳಿಗೆ ತಲೆ ಬಿಸಿ ಬಂದ್ಬಿಟ್ಟಿದೆ. ಸ್ಟ್ರಾಂಗ್ ಆಗಿ ಬೇರೆಬೇಕಂತೆ ಕಾಫಿ ಇವಳಿಗೆ. ನಾನು ಆಗೋ ಹೊತ್ತಿಗೆ ಸರಿ ಹೋಯ್ತು. ಎಲ್ಲ ಅತ್ತೆದಿರು ಹೀಗೆ ಸೊಸೆದಿರು ಸೇವೆ ಮಾಡ್ತಾರ? ಮಾಡ್ತಾರೆ ಮಾಡ್ತಾರೆ. ಇದೇ ಆಗೋಯ್ತು. ಕಾಫಿ ಮಾಡು, ದೋಸೆ ಹುಯಿ, ಬಟ್ಟೆ ಹೋಗಿ, ಪಾತ್ರೆ ತೊಳಿ. ಚಾರುನ ಸೊಸೆಯಾಗಿ ಮಾಡ್ಕೊಂಡು ಬಂದ್ಮೇಲೆ ಏನೋ ನನ್ನ ಲೈಫ್ ಸ್ಟೈಲ್ ಬದಲಾಗ್ಬಿಡುತ್ತೆ ಅನ್ಕೊಂಡೆ. ಆಗತ್ತೆ ಆಗತ್ತೆ. ಇದೇನು ಸೊಸೆ ತಂದ ಸೌಭಾಗ್ಯನೋ ಅಥವಾ ದೌರ್ಭಾಗ್ಯನೋ ಒಂದು ಅರ್ಥ ಆಗ್ತಿಲ್ಲ. ಅತ್ತೆ, ಚಾರು, ಏನು ಒಬ್ರೊಬ್ರೆ ಮಾತಾಡ್ಕೋತಿದ್ದೀರಾ? ಹೌದಾ? ಇಲ್ವಲ್ಲ, ಕಾಫಿ ಬಿಸಿ ಬಿಸಿ ಸ್ಟ್ರಾಂಗ್ ಆಗಿ ತಗೋ ತಗೋ ಕುಡಿ. ಹೋಗ್ಲಿ ಬಿಡಿ. ಅದೇ ನಾನು ಫಸ್ಟ್ ಟೈಮ್ ಜಯಂತನ್ ನೋಡಿದಾಗಲೇ ಹೇಳಿದ್ದೆ ನಾನು ಇವನ್ನೇ ಮದುವೆ ಆಗೋದು ಅಂತ. ನೆನ್ಪಿದ್ಯಾ? ಈಗಲೂ ನಾನು ಅದನ್ನೇ ಹೇಳ್ತಿರೋದು. ನಾನು ಅವನ ಕೈಲೇ ತಾಳಿ ಕಟ್ಟಿಸ್ಕೋತೀನಿ, ಆಮೇಲೆ ನೀವೇ ನೋಡೋರಂತೆ. ನಿಮಗೆ ಟ್ರೈನಲ್ಲೋ, ಲಾರಿಲೋ, ಆಟೋದಲ್ಲೋ, ಡೈರೆಕ್ಟ್ ಏರೋಪ್ಲೇನಲ್ಲೇ ಹಾಕಿಸ್ತೀನಿ. ನೀವಿನ್ನು ನೋಡೋದು ಕಲಿಯೋದು ತುಂಬಾ ಇದೆ ಅತ್ತೆ. ಅದಕ್ಕೆ ನೀವು ಬದಲಾಗಬೇಕು. ಈಗ ಕಲಿಯೋದೇನಿದೆ ಬಿಡಮ್ಮ. ರುಚಿಯಾಗಿ ಅಡುಗೆ ಮಾಡ್ತೀನಿ,
ಚಾರು, ಮೊದ್ಲೆಲ್ಲ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಮೀನಾಕ್ಷಿ ಇದ್ದಾಳ, ಅವಳ ಮನೇಲಿದ್ರೆ ರುಚಿಯಾಗಿ ಊಟ ಸಿಗತ್ತೆ ಅಂತ ಹೇಳೋರು. ಇಷ್ಟೇನಾ? ಇದೇನ್ ಚಾರು ಹೀಗ್ ಕೇಳ್ತ್ಯಾ? ನನ್ ಮದ್ವೆ ಟೈಮಲ್ಲಿ ಅದೇ ದೊಡ್ಡದು ಗೊತ್ತಾ? ಇದನ್ನೇ ಹೇಳಿದ್ದು, ನೀವಿನ್ನೂ ಕಲಿಯೋ ತುಂಬಾ ಇದೆ ಅಂತ. ನಿಮ್ ಸ್ಯಾರಿ ನೋಡಿ, ಒಳ್ಳೆ ಓಲ್ಡ್ ಫ್ಯಾಷನ್ ಸ್ಯಾರಿ ಇದ್ದಾಗಿದೆ. ಇನ್ನ ಕೂದ್ಲು ಯಾವಾಗ್ಲೂ ಜಡೆ ಹಾಕೊಂಡೇ ಇರ್ತೀರ. ಅದೇ ಮುಖಕ್ಕೆ ಯಾವ ಕ್ರೀಮ್ ಹಾಕ್ತೀರಾ? ಅದಕ್ಕೆ ಮುಖ ಈ ಹುಟ್ಟಿಗಿರೋದು. ಅದೇ ಒಂದ್ಸರಿ ಫೇಶಿಯಲ್ ಮಾಡ್ಕೊಂಡು ನೋಡಿ, ಆಗ ನೋಡಿ ನಿಮ್ ಮುಖ ಬೆಣ್ಣೆ ಬೆಣ್ಣೆ ಇದ್ದ ಹಾಗಿರುತ್ತೆ. ಏನ್ ಹೇಳ್ತಿದ್ಯಾ ಚಾರು? ಹೋಗ್ತಾ ಹೋಗ್ತಾ ನಾನೇ ಹೇಳ್ಕೊಡ್ತೀನಿ. ಪ್ರಸಾದ್ ಅವ್ರ ಬೀಗ್ರು ಅಂದ್ರೆ ಸಾಧಾರಣವಾಗಿರಕ್ಕಾಗತ್ತಾ? ಅದ್ರಲ್ಲೂ ಚಾರು ಅತ್ತೆ ಅಂದ್ರೆ ಸಖತ್ತಾಗಿ ಮಿಂಚ್ಬೇಕು ನೀವು. ಅಯ್ಯೋ ಚಾರು, ಮಾತಾಡ್ತಾ ಆಡ್ತಾ ಕಾಫಿ ತಣ್ಣಗಾಗ್ಬಿಡ್ತು ಅಷ್ಟೇನೆ. ತಲೆ ಬಿಸಿ ಅಂತಿದ್ದೆ, ಬಿಸಿಯಾಗಿ ಕಾಫಿ ಕುಡಿಬೇಕು. ಕುಡಿ ಕುಡಿ, ನನ್ನ ಕೈ ಟೇಸ್ಟ್ ನೋಡು. ಒಂದ್ ಲೋಟ ಕುಡಿದ್ರೆ ಇನ್ನೊಂದು ಲೋಟ ಮಾಡ್ಕೊಡಿಯತ್ತೆ ಅಂತ ಕೇಳ್ತೀಯ. ಕುಡಿ. ಚಾರು, ಏನಿದು? ಏನತ್ತೆ ಇದು? ನನ್ ಮೇಲೆ ಕೋಪ ಇದೆ, ಎರಡೇಟ್ ಹೊಡೀರಿ. ಸಕ್ಕರೆ ಬಂದು ಉಪ್ಪು ಹಾಕಿದಿರಲ್ಲ. ಉಪ್ಪ? ಏನ್ ಹೇಳ್ತಿದ್ಯಾ ಚಾರು? ನಾನ್ ಯಾಕೆ ಉಪ್ಪು ಹಾಕ್ಲಿ? ನಿನ್ಗೋಸ್ಕರ ಅಂತ 2 ಚಮಚ ಸಕ್ಕರೆ ಹಾಕಿದೀನಿ, ನಿನ್ ಬಾಯಿ ಸಿಹಿ ಆಗಿರ್ಲಿ ಅಂತ. ಬೇಕಾದ್ರೆ ಕುಡ್ದು ನೋಡಿ, ನಾನ್ ಯಾಕೆ ಸುಳ್ಳು ಹೇಳಿ? ಸಾರಿ ಚಾರು, ಉಪ್ಪು ಸಕ್ಕರೆ ಎರಡು ಪಕ್ಕ ಇದ್ದಿದ್ರಿಂದ ಯಾವುದೋ ಜ್ಞಾನದಲ್ಲಿ ಉಪ್ಪು ಹಾಕದ್ನ ಸಕ್ಕರೆ ಹಾಕದ್ನ ಅನ್ನೋದೇ ಗೊತ್ತಾಗ್ಲಿಲ್ಲ. ನೀನೇನು ಯೋಚನೆ ಮಾಡ್ಬೇಡ ಚಾರು, 2 ನಿಮಿಷ ನಿಂಗೆ ಬಿಸಿ ಬಿಸಿಯಾಗೆ ಸಕ್ಕರೆ ಹಾಕಿ ಮಾಡ್ಕೊಡ್ತೀನಿ. ಪರವಾಗಿಲ್ಲ ಅತ್ತೆ, ಮನೆಗೆ ಬಂದವರು ಉಪ್ಪು ರುಚಿ ನೋಡ್ಲೇಬೇಕು. ಇದು ಬೈ ಮಿಸ್ಟೇಕ್ ಅಷ್ಟೇ. ವಿತ್ ಪ್ಲಾನಿಂಗು ಯಾರ್ಯಾರಿಗೆ ಉಪ್ಪು ತಿನ್ನಿಸ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸರಿ ಸರಿ, ನಾನು ಹೋಗಿ ಸೀರೆ ಬದಲಾಯಿಸ್ಕೊತೀನಿ. ತಪ್ಪು ತಿದ್ಕೊಳ್ಳೋಕ್ಕೆ ಒಂದೇ ಒಂದು ಅವಕಾಶ ಕೊಡು ಮಯೂರಿ. ಅಕ್ಕ, ನನ್ನ ಗಂಡನ ಜೊತೆ ಹಲ್ಕಿರ್ಕೊಂಡು ಮಾತಾಡ್ತಿದ್ಯಲ್ಲ, ಏನ್ ವಿಷಯ? ಹಲ್ಕಿರ್ದು ಮಾತಾಡ್ತಿದ್ನ? ಕಣ್ಣು ನೆಟ್ಟಿಗಿದೆ ತಾನೆ? ನನ್ನ ಕಣ್ಣು ಯಾವಾಗ್ಲೂ ಸರಿಯಾಗೇ ಇರತ್ತೆ. ನಿನ್ ಮನ್ಸು ಹಾದಿ ತಪ್ಪಿ ಹಾಳಾಗ್ತಿರೋದನ್ನ ನಾನು ಗಮನಿಸ್ತಾನೆ ಇದ್ದೀನಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾಲ್ಗೆ ಬಿಗೆ ಹಿಡ್ಕೊಂಡು ಮಾತಾಡಿದ್ರೆ ವಿಷಯ ಹೊರಗೆ ಬರ್ಬೇಕಲ್ಲ ಅಕ್ಕ. ನನ್ನೇನ್ ದಡ್ಡಿ ಅನ್ಕೊಂಡಿದ್ಯಾ? ಇನ್ನೊಬ್ಳು ಗಂಡನ ಜೊತೆ ಲಲ್ಲೆ ಹೊಡ್ಕೊಂಡು ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ಲ? ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ತಲೆ ಕೆಟ್ಟಿದ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ, 4 ಕೆನ್ನೆಗೆ ಬಾರಿಸ್ತಿದ್ದೆ. ಓ, ಅದನ್ನ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಅಂತ ಅನ್ಕೊಂಡಿದ್ಯಾ? ಏಯ್, ಏನೇ ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ನನಗೆ ಎದುರು ಮಾತಾಡ್ತೀಯಾ? ಜಯಂತು ನನ್ ಸ್ವತ್ತು, ಅವನ ಹತ್ರ ನನ್ನನ್ನು ಬಿಟ್ಟು ಬೇರೆ ಯಾರು ಮಾತಾಡಿದ್ರು ನನಗಿಷ್ಟ ಆಗಲ್ಲ. ನಾನೆಲ್ಲಿ ಮಾತಾಡ್ದೆ? ನಾ ಮೇಘ ಜೊತೆ ಇದ್ದಾಗ ಅವನೇ ಬಂದು ಮಾತಾಡ್ತಿದ್ದು. ನಾನು ಯಾಕೆ ಅವನ ಹತ್ರ ಮಾತಾಡ್ತೀನಿ? ಅಷ್ಟಕ್ಕೂ ಇದನ್ನೆಲ್ಲ ಕೇಳಕ್ ನೀನ್ ಯಾರು? ನೀನೇನು ಅವನ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ಯಾ? ಅದಿನ್ನೂ ಆ ಗೋಡೆಯಲ್ಲೇ ನೇತಾಡ್ತಾ ಇದೆ. ಅದನ್ನ ಹೇಗ್ ನನ್ ಕುತ್ತಿಗೆ ಕಟ್ಟಿಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನೀನೇ ಕಟ್ಕೋಬೇಕಷ್ಟೇ. ಏನೇ ಇಳ್ಸು ಕೈ. ತಾಕತ್ತಿದ್ರೆ ಮೊದ್ಲು ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಂಡು ಆಮೇಲೆ ಬಂದು ಮಾತಾಡು. ಮದ್ವೆ ಮನೇಲಿ ಎಲ್ರ ಮುಂದೆ ಮುಖವಾಡ ಬಯಲಾಗ್ಲಿಲ್ವಾ? ಎಲ್ರತ್ರನೂ ಉಗಿಸ್ಕೊಳ್ಳಿಲ್ವಾ? ಅಷ್ಟು ಸಾಕಾಗಲ್ಲ ನಿಂಗೆ? ವಾಟ್ ಎವರ್, ನಿನ್ನ ಹತ್ರ ಮಾತಾಡಿ ನನ್ನ ಬಾಯಾಗ ಕೊಳಕ್ ಮಾಡ್ಕೊಳ್ಳಿ.
ಮಯೂರಿ ಕಿರ್ಚಕ್ ನನಗೂ ಬರುತ್ತೆ. ಸುಮ್ನೆ ನನ್ನನ್ನು ಕೆಣಕ್ಬೇಡ. ತಾಳ್ಮೆ ಕಳ್ಕೊಂಡ್ರೆ ನಿನಗಿಂತ ಜಾಸ್ತಿ ಕಿರ್ಚಾಡ್ಬಿಡ್ತೀನಿ. ಜಗಳ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನನಗದ್ರಲ್ಲಿ ಇಂಟ್ರೆಸ್ಟೂ ಇಲ್ಲ. ಏನೋ ಹೇಳ್ತಿದ್ಯಲ್ಲ, ಜಯಂತ್ ನನ್ನವನು ಅಂತ. ನೀನೇ ಇಟ್ಕೋ ಅವನನ್ನ. ಯಾರು ಬೇಡ ಅಂದಿದ್ದು? ನಾಲ್ಗೆನ ಎಷ್ಟುದ್ದ ಬಿಡ್ತೀಯೋ ಬಿಡು. ಕತ್ರಿ ಹಿಡ್ಕೊಂಡು ಕಟ್ ಮಾಡಕ್ಕೆ ನಾನು ರೆಡಿಯಾಗಿದ್ದೀನಿ. ಚರಿತ ಅಟಲ ವಿಕಲ ಸುತಲ ತಳವ ಕಾಲ ಬೆಳಗ್ಗೆ